ಗುಡ್ಡು ಮೇಲೆ ನಿಂತ್ಕೊಂಡ್ಬಿಟ್ರೆ ಏರೋ ಡ್ರಮ್ ಕಾಣ್ತಾ ಇತ್ತು. ಅಲ್ಲಿಂದ ಬಂದು ಶ್ರೀರಾಮಪುರ ಹಾಸ್ಟೆಲ್, ಗೋಪಾಲ ಸ್ವಾಮಿ ಹಾಸ್ಟೆಲ್, ಅಲ್ಲೂ ಕೂಡ ಸ್ಕೂಲ್ ಬಿಟ್ಬಿಟ್ಟೆ. ನನಗೆ ಆ ಊರಲ್ಲಿ ಮಡ್ರಾಸ್ ರಾಜ ಅಂತ ಹೆಸರು ಇತ್ತು. ನನ್ನ ಹೆಸರು ಈಗಲೂ ನನ್ನ ಹೆಸರಲ್ಲಿ ಯಾರಿಗೂ ರಾಜ ಅಂದ್ರೆ ವರದರಾಜ ಅಂದ್ರೆ ಗೊತ್ತಿಲ್ಲ, ರಾಜ ಅಂದ್ರೆ ಗೊತ್ತಿಲ್ಲ. ನಾನೇನೋ ಮಡ್ರಾಸ್ ರಾಜ ಅಂದ್ರೆ ಯಾರು ನಮ್ಗೆ ಯಾರು ಗುರುಲ್ಲ, ನಾವೇ ಕಲ್ತ್ಕೊಂಡಿದ್ದು, ಸಂಗೀತ ನಾವೇ ಕಲ್ತ್ಕೊಂಡಿದ್ದು. ಈಗಲೂ ನನ್ನ ಮನೇಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಈಗಲೂ ಮಾಡಿಕೊಂಡಿದ್ದು. ಧರ್ಮಪುರಿ ಗಂಟ ಹೋಗಿದ್ದೀವಿ ನಮ್ಮ ಆರ್ಕೆಸ್ಟ್ರಾ. ಸಾವಿಗೂ ನಾವೇ ಹೋಗ್ಬೇಕು, ಮದುವೆಗೂ ನಾವೇ ಹೋಗ್ಬೇಕು, ಎಲ್ಲದಕ್ಕೂ ನಮ್ದೆ. ನಾವೇನು ಕಾಸೇನೋ ತಗೊಳ್ತಾ ಇರಲ್ಲ. ಅವ್ರು ಲೇಡೀಸ್ ಸಿಂಗರ್ ಅವರೇ, ಜೆಂಟ್ಸ್ ಸಿಂಗರ್ ಅವ್ರು. 2,000 ಕೊಟ್ಟಿದ್ದಾರೆ ಅವರೇ, 1,000 ಕೊಟ್ಟಿರೋರು ಇದ್ದಾರೆ. ಅವಾಗ ಇರೋ ಬಟ್ಟೆಲ್ಲ ಹಾಕೊಂಡೆಲ್ಲ ಅರ್ಧೋಗ್ತಾ ಇದೆ. ಫ್ರೆಂಡ್ಶಿಪ್ಗಳೆಲ್ಲ ದೂರ ಆಗ್ತಾವ. 1.25 ರೂಪಾಯಿ ಸಂಬಳ, 1 ವರ್ಷ ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು. ಅಲ್ಲಿ 7 ವರ್ಷ ಅಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಅದನ್ನೇ ಹೋಗಿ ಕರೆಕ್ಟಾಗಿ ಪೊಲೀಸ್ ಸೀಸನ್ ಕೊಟ್ಬಿಟ್ಟ, ನಿಲ್ಸ್ಬಿಟ್ಟೆ ನಾನು ಗಾಡಿ. ಕಲ್ತಿದ್ದೆ, ದೊಡ್ಡ ಗಾಡಿ ಕಲ್ತಿದ್ದೆ. ಈ ಚಿಕ್ಕ ಜೀಪ್ ನಾನು ಓಡಿಸೋ ಅಭ್ಯಾಸ ಇಲ್ಲ ನನಗೆ. ಅವ್ನು ಹೇಳಿಲ್ಲ ಸರ್, ಅವ್ರು ಏನು ಫೈಲ್ ಆಗ್ಬಿಟ್ಟಿದ್ದಾರೆ. ಫೈಲ್ ಆಗ್ಬಿಟ್ಟು ಅಲ್ಲ, ಅದೇ 3 ವರ್ಷದಿಂದ ನಾನು ಓಡಿಸ್ತಾ ಇದ್ದೆ. ಅವ್ನ ಹಾಕಿದ್ರೆ ಫೈಲ್ ಮಾಡ್ತಾರೆ. ಅವ್ನ ಕರ್ಸ್ಬಿಟ್ರು. ನಾಳೆ ಬಂದ್ಬಿಟ್ಟು ತಂದಿದ್ದು ಏನಪ್ಪ ಸಾವಿರ, ನನಗೇನು ಸರ್ ಗೊತ್ತು, ನೀವು 200 ರೂಪಾಯಿ ಕೇಳಿದ್ರೆ ಅದಕ್ಕೆ ಏನಪ್ಪ ಅಂದ್ರೆ ನನಗೆ 200 ರೂಪಾಯಿ ಕೇಳ್ತಾ ಇರ್ತಾರೆ ಅಂತ ಹೇಳ್ದ. ನನಗೆ ಗೊತ್ತಿದ್ದು ಲಂಚ ಕೇಳೋದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಅದು ರೌಡಿಸಮ್ ಊರೋದು, ಮನೆಗೆ ಪೈಲ್ವಾನ್ಗಳು, ಬರೇ ರೋಡುಗಳು, ಅಲ್ಲೂ ಕೆಲ್ಸಕ್ಕೆ ಹೋಗಿ ಹಂಗಾಡಿ ಅಂತಂದ್ರೆ ನನಗೆ ಭಯ ಆಗೋಯ್ತು. ಹೋಗಲಿಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ಲ. ಸಾಪಾಡ ಶಾಪ ಅಂತ ಕೇಳುದು, ಊಟ ಆಯ್ತಾ ಅಂತ ಕೇಳುದು. ನಾನು ಇಲ್ಲಮ್ಮ ಊಟ ಮಾಡಿಲ್ಲ. ಊಟ ಮಾಡಪ್ಪ ನಾನು, ಇಲ್ಲ ಬೇಡಮ್ಮ, ಇಲ್ಲ ಊಟ ಮಾಡಪ್ಪ, ಊಟ ಹಾಸ್ಕೊಂಡು ಕೆಲಸ ಮಾಡ್ತೇನೆ ಅಂದ್ಬಿಟ್ಟು ತಡ್ಡಲ್ಲಿ ಊಟ ಕೊಟ್ಟು. ಅದೇ ನನ್ನ ಲೈಫಲ್ಲಿ ಒಂದು ದೊಡ್ಡ ಗಂಡ ಅಂತಂದ್ರೆ ಅದೇನೆ. ಅವಾಗ ಊಟ ಮಾಡುವ, ಊಟಕ್ಕೆ ಎಷ್ಟು ನಾವು ನಮ್ಮ ತಾಯಿ ಮನೆಗೆ 100 ರೂಪಾಯಿ ಕಳಿಸ್ಬೇಕು, 40 ರೂಪಾಯಿ. ನಾನು ಕ್ರಿಶ್ಚಿಯನ್ಸ್ ಹುಡುಗಿನ ಲವ್ ಮಾಡ್ತಾ ಇದ್ದೆ. ಆ ಹೆಣ್ಮಗು ಹೋದ್ಮೇಲೆ ಇವ್ರ ಮನೆಗೆ ಗೊತ್ತಾಗ್ಬಿಡ್ತು. ಅವಾಗ ಎಲ್ಲರೂ ಬಂದ್ರು, ಇನ್ ಮದುವೆ ಮಾಡ್ಕೊಂಡಿಲ್ಲ, ಇನ್ನೇನ್ ಮಾಡಕ್ಕಾಗ್ತದೆ, ಅದಕ್ಕೆ ಗೌರ್ಮೆಂಟ್ ಜಾಬ್ ಏನು ಮಾಡ್ಲಿ, ಒಂದ್ ಮಗು ಆಗಿದ್ದು ಇನ್ನೇನ್ ತಕರಾರು ಮಾಡಿ ಏನ್ ಮಾಡ್ತಾರೆ. ಸಕ್ಕರೆ ಕೊಡೋರು ಫ್ರೀ, ಆಮೇಲೆ ಸೀಮೆಣ್ಣೆ ಕೊಡೋರು ಫ್ರೀ, ಹಿಂಗೆಲ್ಲ ಆಯ್ತು. ನಾ ಸಕ್ಕರೆನ ಮಡಿಕೊಳ್ಳೋ ಜಾಗ ಇದ್ದೇನೆ, ಟ್ರಂಕ್ ಅಲ್ಲಿ ತುಂಬ್ತಾ ಇದ್ದೆ. ಸರ್ ನಿಮಗೆ ಈ ದಿಕ್ಕಿಯಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ. ಸರ್ಕಾರಿ ನೌಕರಿ ಅಲ್ಲ, ನಾನು ಓದಿರಲಿಲ್ಲ, 7ನೇ ಕ್ಲಾಸ್ ಸರ್ಕಾರಿ ಕೆಲಸ ಯಾರು ಕೊಡ್ತಾರೆ ನಿಂದ. ಅವನು 2ನೇದು ಬಂದ್ಬಿಟ್ಟು, ನೀವು ಚಲನಚಿತ್ರದ ಪಿಕ್ಚರ್ ಅಲ್ಲಿ ಪಾತ್ರ ಮಾಡ್ತೀರಾ ಸರ್ ಅಂತ. ನಾನು ಅವಾಗ ಆಲ್ರೆಡಿ ನಾನು 2 ನಾಟಕ ಮಾಡಿದ್ದೆ. ಇನ್ನು 3ನೇದೇನು, ನೀವು ಹೊರದೇಶಕ್ಕೆ ಹೋಗ್ತೀರಿ ಅಂದ. ನಾನು ಹಂಗೆ ಸಿಟಿ ಮೇಲೆ ಕೊಡ್ಬೇಕಂದ್ರೆ ಬಸ್ ಕಾಸಿಲ್ಲ ಸರ್. 4ನೇದು, ನೀವು ಪೊಲಿಟಿಕಲ್ಗೆ ವಾಲಂಟಿಯರ್ ಆಗಿ ಅವರೇ ಬಂದು ಕರ್ಕೊಂಡು ಬಂದು ನಿಮ್ಮನ್ನ ನಿಲ್ಲಿಸ್ತಾರೆ ಸರ್. ನಮ್ಮ ಪುಟ್ಟಣ್ಣಯ್ಯ ಅಂದ್ಬಿಟ್ಟು MLA ಆಗಿದ್ರು, ರೈತ ಸಂಘದ ಅಧ್ಯಕ್ಷ. ಅವ್ರ ಸ್ಪೋರ್ಟ್ಸ್ ಅಂದ್ರೆ ಬಹಳ ಹುಚ್ಚು. ಆ ಊರಲ್ಲಿ ಮನೆಗೂ ನ್ಯಾಷನಲ್ ಪ್ಲೇಯರ್ ಇದ್ದಾರೆ. ತಮಿಳ್ನಾಡು ಕರೆದ್ರು, ನೀವು ಇಲ್ಲಿ ಬನ್ನಿ ಸರ್, ನಮ್ದು ಆಡ್ತಾ ಇದೀವಿ ಅಂತ. ಅಲ್ಲೂ ನಾವು ಸೌತ್ ಇಂಡಿಯಾ ಚಾಂಪಿಯನ್ಶಿಪ್ ಆಗಿ ಇವ್ರು MLA ಗೆ ಖುಷಿ ಆಗೋಯ್ತು. ಅವ್ರು ನಮ್ಮೆಲ್ಲ ಗೆದ್ಕೊಂಡ್ ಬಂದಿದ್ದಾರೆ. ಹಾಗೆ ಹೀಗೆ ಅಲ್ಲಿ 2 ಗೇಮ್, ಒಂದು ಟೆಸ್ಟ್ ಡಬ್ಬಿ ಅಂತ ಒಂದಿದೆ, ಒಂದು ರ್ಯಾಶ್ ಡಬ್ಬಿ ಅಂತ. ರ್ಯಾಶ್ ಡಬ್ಬಿ ಅಂದ್ರೆ 17 ಜನ ಒಬ್ಬರ ಮೇಲೆ ಬಿದ್ದೋಗ್ಬಿಡ್ತಾರೆ. ಅವ್ನ ಜಗಳ ಸತ್ನೂ ಗೊತ್ತಾಗಲ್ಲ, ಬದುಕನೂ ಗೊತ್ತಾಗಲ್ಲ. ಅಲ್ಲಿನ CD ಕಳ್ಸಿದ್ರು. ನಾವು CD ನೋಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು. ಅವಾಗ ಸೌತ್ ಆಫ್ರಿಕಾದಿಂದ ಒಬ್ಬ ಫೋಟೋ ಇದೆ ನನ್ನ ಹತ್ರ. ಅವರು ಕೋಚರ್ ಬಂದ್ರು ಇಲ್ಲಿಗೆ. ಆಗ ನಾವು ಡೆಲ್ಲಿಯಿಂದ ಶರ್ಮಾ ಅಂತ ಅವರು ಇಂಡಿಯಾದ ಅಧ್ಯಕ್ಷ ಅವ್ರೇನು ಒಬ್ರು ಈ ಕರ್ನಾಟಕದಲ್ಲಿ ಚೆನ್ನಾಗಿ ಆಡ್ತಾರೆ, ಅವ್ರ ಪ್ಲೇಯರ್ನ ಒಂದು 6 ಜನ ಪ್ಲೇಯರ್ನ ಪಾಕಿಸ್ತಾನಕ್ಕೆ ಇದಿದೆ, 6 ಜನ ಪ್ಲೇಯರ್ನ ಕರ್ಸ್ತೀವಿ ಅಂತ ಹೇಳಿ ಇಂಡಿಯಾ ಟೀಮ್ ಹೋಗ್ತಾ ಇದ್ದಂದ್ರೆ ಎಲ್ಲ ರೋಡು ಕ್ಲಿಯರ್. ಟಿಫನ್ಗೆ ಅಂತ ಒಂದು ಹೋಟ್ಲು ಫಿಕ್ಸ್ ಮಾಡಿರ್ತಾರೆ. ಆ ಹೋಟ್ಲ ನಿಲ್ಸಿದ್ರೆ ಆ ಹೋಟ್ಲು ಯಾರು ಪಬ್ಲಿಕ್ ಯಾರು ಅಲೋ ಇಲ್ಲ. ನಮ್ ಹೋಗಿ ಬಂದು ನಿಂತ್ಕೊಂಡು ಎಲ್ಲ ಹೇಳ್ಬಿಟ್ಟು ನಮ್ಮ ಹಿಂದೆ ಎಲ್ಲ ಕಣ್ಣು ಹಿಡ್ಕೊಂಡು ಬರ್ತಾರೆ. ಶ್ರೀಲಂಕಾದವ್ರು ಹೋಗಿದ್ರಲ್ಲ, ಅವಾಗ ಫೈರ್ ಮಾಡಿದ್ರು ಅವ್ರಿಗೆ. ಅದರಿಂದ ನಮಗೆ ಭಯ ಬಂದ್ಬಿಡ್ತು. ಇಲ್ಲ ಈ ಗ್ರೌಂಡ್ ಇದೇ ಗ್ರೌಂಡ್ ಕರ್ಕೊಂಡು ಆಡ್ತಾ ಇದ್ದಾಗ ಇನ್ನೆಲ್ಲಾರು ಫೈರ್ ಮಾಡಿದ್ರು. ನಾನು 6 ರೂಮಲ್ಲಿ ಮಾಡ್ಬಿಟ್ಟೆ, ಕಿಟಕಿ ಪಟಿಗೆ ಇಲ್ಲ ಅಂತ ಮೂಲೆ ತಗೊಂಡು ಮೂಲೆ ಕಳ್ಕೊಂಡೋಗಿ ಮೂಲೆ ಮಲಿಕೊಂಡು ಏನೋ ಹೊಡೆದ್ರು ಕೂಡ ಎಲ್ಲರೂ ಹೊಡ್ಕೊಂಡು ಭಯ ಅಲ್ವ. ಮತ್ತೆ ಹೊರಗಡೆ ಬಂದು ಸದ್ರೆ ಸಂಗೀತ ಕ್ರೀಡೆ ಅಂದ್ರೆ ನನಗೆ ಈಗಲೂ ಬಹಳ ಇಷ್ಟ. ನಾನು ಈಗಲೂ ನಮ್ಮ ಮನೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಿಕೊಂಡಿದ್ದೀನಿ. ನಂದಾನು ನಂದಿತಾ ಲೂಸ್ ಮಾಡೋದು ಫಸ್ಟ್ ಪಿಕ್ಚರ್ ಅದು. ಆ ಪಿಕ್ಚರ್ಗೆ ನೀವು MLA ಪಾತ್ರ ಇದೆ ಮಾಡ್ತೀರಾ ಅಂತ. ನಾವು ಜಾಸ್ತಿ ವೈಟ್ ಆಗ್ತಾ ಇದ್ದೀನಿ. ನಾನು 5 ಚಿತ್ರದಲ್ಲಿ ಮಾಡಿದ್ದೀನಿ. ನಂದಾನು ನಂದಿತಾ ಫಸ್ಟ್, ಒಲವೇ ಮಂದಾರ, ಕೋಟಿಗೊಂದು ಲವ್ ಸ್ಟೋರಿ, ಚಾಲೆಂಜರ್, ಆಮೇಲೆ ರಾಜ ನನ್ನ ರಾಜ ವಿಜಯ ರಾಘವೇಂದ್ರ. ಆ ಪಿಕ್ಚರ್ ಅಲ್ಲಿ ಮಂತ್ರವಾದಿ ಪಾತ್ರ ಮಾಡಿದ್ದೀನಿ.
70 ಪ್ರಶಸ್ತಿಗಳ 70 ಪ್ರಶಸ್ತಿ ತಗೊಂಡಿದ್ದೀನಿ. ಆಮೇಲೆ ಇನ್ಸ್ಟಿಟ್ಯೂಟ್ ಇಂದ ಕಾಲ್ ಮಾಡಿ ನನಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಡಾಕ್ಟರೇಟ್ ಬಂದಿದ್ದು ತಗೊಂಡು ಡಾಕ್ಟರ್ ವರದರಾಜ್ ನಮ್ಮ ಮನೆ ಬೋರ್ಡ್ ಹಾಕಿದ್ರು ಯಾವ ಡಾಕ್ಟರ್ ಅಂತ ಕೇಳ್ತಾ ಹೋದ್ರು. ನಾನು ಯಾವ ಡಾಕ್ಟರ್ ಅಂತ ಅದು ಇವ್ರು ವೆಟರಿ ಡಾಕ್ಟರ್ ಅಂತ ಹೇಳ್ಬಿಡ್ತಾರೆ ಮನೆಯವರು. ಡಿ ಗ್ರೂಪ್ ಡಾಕ್ಟರ್ ಅಂದ್ರೆ ಬಿ1 ಡ್ರೈವರ್ಸ್ ಈ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸರ್ಕಾರದಿಂದ ಫೈಟ್ ಮಾಡಿ 5 ಎಕರೆ ಗ್ರಾಂಟ್ ಮಾಡಿ ಶ್ರೀಗಂಧ ಕಾಲದಲ್ಲಿ 5 ಎಕರೆ ಜಮೀನಾಗ ನಾನು ಗ್ರಾಂಟ್ ಮಾಡಿಸಿ ಎಲ್ರಿಗೂ ಫೈಟ್ ಕೊಟ್ಟಿದ್ದೆ. ಇದು ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ. ಇದು ಯಾರು ಬಂದು ಏನಾರ ಕೇಳಿದ್ರೆ ಕಷ್ಟ ಇದೆ ನಾನು ದುಡ್ಡು ಕೊಡ್ತೀನಿ. ಸಾಕು ಪೆನ್ಷನ್ ಬರೋದು ಸಾಕು. ಮಕ್ಕಳಿಗೆ ಎಲ್ಲರಿಗೂ ಮದುವೆ ಮಾಡಿ ಎಲ್ರಿಗೂ 2-3 ಜನ ಎಲ್ಲ ಡ್ರೈವರ್ ಆಗಿದ್ದೀವಿ, ಎಲ್ಲ ಲವ್ ಮ್ಯಾರೇಜ್ ಆಗಿದ್ದೀವಿ. ಸಂಸಾರದಲ್ಲಿ ಎಲ್ಲ ಅನ್ವಯವಾಗಿದ್ದೀವಿ, ಎಲ್ಲ ಬೇರೆ ಬೇರೆ ಇದ್ದಾರೆ. ನಾವು ನನಗೆ ಸಪೋರ್ಟಿಂಗ್ ನನ್ನ ಹೆಂಡತಿ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಈಗಲೂ ಅಷ್ಟೇ, ನಾನು ಸ್ಟಾರ್ಟಿಂಗ್ ಇಂದನೂ ಅಷ್ಟೇ ಭಾಳ ಸಪೋರ್ಟಿವ್. ಸಪೋರ್ಟ್ ಇದ್ದರೆ ನಾನು 2 ಗಂಟೆ ಮುಗಿದ ರಾಜಕೀಯಕ್ಕೆ ಏನಾದ್ರು ಹೋಗೋ ಪ್ಲಾನ್ ಇದೆಯಾ ಸರ್? ಯಾರು ಕರ್ಕೊಂಡು ಹೋದ್ರು ಸುಮ್ಮನೆ ವಾಲಂಟಿಯರ್ ಹೋಗಿ ಎಲ್ಲಿ ತಗೋತಾರೆ ಮೇಡಮ್? ಯಾರು ಕರ್ಕೊಂಡು ಬಿಟ್ಟು ನಾವು ಹೋಗಿ ಸೇರ್ಕೊಂಡು ನಮ್ಗೆ ಆಸೆ ಇದೆ, ಮಾಡ್ಬೇಕಂತ ಆಸೆ ಇದೆ. 10 ವರ್ಷದಿಂದ ಇವ್ರ ಲವ್ ಆದ್ರೆ ಇವ್ರ ಕಂಡ್ರೆ ಭಯ. ನೀವೇ ಅವ್ರನ್ನ ಫಸ್ಟ್ ಪ್ರೀತಿ ಮಾಡ್ತಿದ್ದ? ನಾನು ಆ ಕಾಲದಿಂದ ನಾನೇ ಪ್ರೀತಿ ಮಾಡಿದ್ದು. ನಮ್ಮ ದೇವ್ರನ್ನೆಲ್ಲ ಅವ್ರು ಕರ್ಕೊಂಡ್ ಬರೋರು. ಆವಾಗಿಂದ ಪ್ರೀತಿನೇ, ಇವಾಗಲ್ಲ. ಆಗಿಂದ ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಮಾಡ್ಬಿಟ್ಟೆ. ಆವಾಗ ಫೋನ್ ಮಾಡಿದ್ರೆ ಬರಲ್ಲ ನಾನು ಅಂತಾರೆ. ಶನಿವಾರ ಬಂದು ಹೋಗ್ಬಿಡೋರು, ಭಾನುವಾರ ಇದ್ದು ಹೋಗ್ಬಿಡೋರು. ಇನ್ವೆಸ್ಟಿಗೇಷನ್ ಗಳನ್ನ ಜಾಸ್ತಿ ಮಾಡೋರು. ಇದು ಆ ತಹಸೀಲ್ದಾರ್ಗೆಲ್ಲ ಅವ್ರಿಗೆ ಭಯ, ಎಣ ಮುಟ್ಟಕ್ಕೆಲ್ಲ. ಇವ್ರು ಧೈರ್ಯವಾಗಿ ಮುಟ್ಟೋರು, ಇವ್ರು ಹೋಗೋರು. ಅಲ್ಲಿ ಮುಟ್ಬಾರ್ದು ಇಲ್ಲಿ ಮುಟ್ಬಾರ್ದು ಅಂತಾರಲ್ಲ, ಇವ್ರೆ ನಾವು ಲಾಸ್ಟ್ ಹೋಗ್ಲೇಬೇಕು ನದಿಗೆ. ಹೌದು, ಅದಾಕ್ ನಾವ್ ಹೋಗ್ಬೇಕಲ್ಲ. ಇದು ನಮ್ನ ಯಾರು ಮುಟ್ಟಲ್ಲ, ಸಂಗತಿ ಇದು. ಇದು ಎಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಅವಾಗ ನಮ್ನ ಮುಟ್ಟೋರು ಯಾರಿರಲ್ಲ. ಹೌದೌದು, ಕಾರ್ ಇರಲ್ಲ ಪಾಪ. ಇವ್ರು ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೂ ನರ್ಸ್ಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು 25 ಮೊಮ್ಮಕ್ಕಳು ಹುಡುಗರನ್ನ ಇದು ಮಾಡಿದೀನಿ, ಡೆಲಿವರಿ ಮಾಡ್ತೀನಿ. ಅವರೆಲ್ಲ ಇವಾಗ ನನ್ನ ಮೊಮ್ಮಕ್ಕಳು ವಯಸ್ಸವರು ದೊಡ್ಡ ದೊಡ್ಡ ಮೀಸು ಬಂದ್ಬಿಟ್ಟೈತೆ ಹುಡುಗರು. ಅವ್ರು ಐ ಲವ್ ಯು ಆಂಟಿ ಅಂತಾರೆ. ಈಗ್ಲೂ ಅದೇ ತರನೇ ಕೂಗ್ತಾರೆ. ಗಂಡ ಹೆಂಡತಿ ತರ ಇಲ್ಲ, ನಾವು ಫ್ರೆಂಡ್ಶಿಪ್ ಇದ್ದು ಅವ್ರ ಕಸ ಎಲ್ಲ ಹೇಳ್ತಾರೆ. ನಾನು ಯಾರ್ಯಾರು ಹೇಳ್ಬಿಡೋದು. ಇವ್ನ ಒಬ್ಬ ಸ್ಕೂಲ್ಗೂ ಮಕ್ಕಳು ಕರ್ಕೊಂಡು ಹೋಗಿ, ಹೊರಗಡೆ ಕೆಲಸದಲ್ಲಿ ಅವ್ರು ಬಿಸಿ ಇರೋ ಅಲ್ಲ, ಒಂದ್ ಮಕ್ಳಿಗೂ ಸ್ಕೂಲ್ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ. ಅವರು ಇಷ್ಟಪಟ್ಟು ಮದ್ವೆ ಆದ್ರು. ಏನು ಇದು ಬರ್ಲಿಲ್ವಾ ಅವಾಗ? ನಾವ್ ಇಂಡಿಯನ್, ನಾವ್ ಜಾತಿ ಹಾಕಿ ಕೇಳ್ತೀವಿ. ನಾನು ಅವ್ರನ್ನ ಅಲ್ಲಲ್ಲ, ಜನ 1000 ಕೇಳಿ. ನಾನ್ ನಮ್ಮ ಯಜಮಾನ್ ಇದುವರೆಗೂ ನಮ್ಮ ಯಜಮಾನ್ರು ಯಾವ ಜನ ಅಂತ ನಾನು ಕೇಳಿಲ್ಲ. ನಾನ್ ಕ್ರಿಶ್ಚಿಯನ್ಸ್ ಅಂತ ಅವ್ರಿಗೆ ಹೆಂಗ್ ಗೊತ್ತು? ಚರ್ಚ್ ಅವರೆಲ್ಲ ಬರೋರು ಭಜನೆ ಮಾಡೋ ಅದೊಂದೇ ಗೊತ್ತಿರು. ಅವ್ರು ಒಡವೆ ಕೊಡ್ತೀನಿ, ಅದೆಲ್ಲ ಇಷ್ಟ ಇದೆ ನನಗೆ. ಕಾರ್ ಇಷ್ಟ, ಕಾರ್ಗಳು ತಗೋಬೇಕು. ನಮ್ಮ ಯಜಮಾನ್ ಕಾರಲ್ಲೇ ಓಡಾಡ್ಬೇಕು, ನಡಿ ಕೂಡ್ದು. ಹಂಗೆ 3 ಮಕ್ಳು ಕಾರ್ ತಗೊಂಡು 3 ಮಕ್ಳು ಕಾರಲ್ಲೇ ಓಡಾಡ್ಬೇಕು. ಇವಾಗ ಮೊಮ್ಮಕ್ಳು ಎಲ್ಲ ಕಾರಲ್ಲೇ ಬರ್ತಾರೆ. ಜೇಮ್ಸ್ ಬಾಂಡ್ ಫಿಲಮ್ಗಳು ಬರುತ್ತಲ್ಲ, ಅದೆಲ್ಲ ಆಕ್ಟಿಂಗ್ ಮಾಡ್ತಿದ್ವಿ. ಅದೆಲ್ಲ ಹಾಕೊಂಡು ಲೈಟ್ ಶಿಫ್ಟ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಕರ್ಕೊಂಡು ಹೋಗಿದ್ದ ನಾವು. ಆಮೇಲೆ ಸಿಗಾಕೊಂಡಿದ್ದಾರೆ, ಪೊಲೀಸ್ನವ್ರು ಏಟುಗಳು ತಿಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಎಲ್ಲ ಫೋನ್ ನಂಬರ್ ಗೆಟ್ ಟುಗೆದರ್ ಮಾಡಿದ್ಮೇಲೆ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡಿದ್ದೀರಾ? ಅದೇ